ಏನು ಮಾಡೋದೀಗ? ಅವಳು ಯಾಕೆ ಹಿಂಗೆ ಮಾತಾಡಿದ್ಲು ಅಂತಲೇ ಗೊತ್ತಾಯ್ತಿಲ್ವಲ್ಲ. ಏನು ಚೆನ್ನಾಗಿದ್ದಾಳು ಇಲ್ವೋ ಏನು, ಅವಳ ಮನಸ್ಸಿನ ಬೇಜಾರು ನೋವು ಏನು ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ ನನಗೆ. ಏನು ಮಾಡೋಣ ಅಂತಲೇ ಗೊತ್ತಾಯ್ತಾ ಇಲ್ಲ. ಹೋಗ್ಬಿಟ್ಟು ನೋಡ್ಕೊಂಡಾದ್ರೂ ಬರೋಣ. ಏನು ಮಾಡೋದಪ್ಪ ದೇವ್ರೆ. ಏ ರಾಣಿ ರಾಣಿ, ಇದ್ಯಾಕೆ ಹಿಂಗೆ ಕೂತಿದ್ದೆ? ಉಸುಕೊಂತ ಹಬ್ಬದಲ್ಲಿ ಎಲ್ಲ ಮಾಡಾಯ್ತಾ? ಇದ್ಯಾಕೆ ಹಿಂಗೆ ಕೂತಿದ್ದೆ ನೀನು? ಹಂಗೆ ಏನಂತೆ ಏನು ಎಲ್ಲ ಮಾಡಿದ್ದೀನಿ ಕಂತ ಹೋಗಿ. ಏನು ಎಲ್ಲ ಮಾಡ್ದಾನೆ ಇಲ್ಲಿ ಕೂತಿದ್ದೀನಾ? ಎಲ್ಲ ಮಾಡಿಬಿಟ್ಟು ಕೂತಿದ್ದೀನಿ. ಒಂದು ಗಂಟೆ ಕುಂತ್ಕೊಳ್ಳೋದು ಬೇಡವಾ? ಬೆಳಗ್ಗೆ 4 ಗಂಟೆ ರಾತ್ರಿಗೆ ಎದ್ದು ಎಲ್ಲ ಕೆಲಸ ಮಾಡಿ 4 ಗಂಟೆಯಿಂದ ಸುಸ್ತಾಗದೆ. ಎಲ್ಲ ಮಾಡಿಬಿಟ್ಟು ಕೂತಿದ್ದೀನಿ ಕಂತ ಹೋಗಿ. ಮಾತೋಡು ಹೆಂಗೆ ಮಾತಾಡ್ತಾಳೆ ಅಂತ. ಓಹೋ, ಈಗಂತೂ ಮಗಳು ಮದುವೆ ಆದ್ಮೇಲೆ ಹಿಡಿದು ನಿಲ್ಸಕೈತಲ್ಲ ನಿನ್ನ. ಬಾಯಿಗೆ ಬಂದಂಗೆ ಮಾತಾಡ್ತಿದ್ದೀನಿ ನೀನು. ಕಿರಿಯರು ಅಂತ ಕಾಣ್ದಾನೆಯಾ? ಸುಮ್ಮನೆ ಹೋಗತ್ತೆ ಹೋಗಿ. ಮಾಡಿದ್ದೀನಿ ಕತೆ, ಸುಮ್ಮನೆ ತಲೆಗೇನ್ಬೇಡಿ ನನಗೆ. ನಮ್ದೇ ನನಗಾಗಿ ಕೂತದೆ ಇಲ್ಲಿ. ಸುಮ್ಮನೆ ನಂಗೇನು ಮಾತಾಡ್ಬೇಡಿ ಹೋಗಿ ಈಗ. ಹೆಂಗೆ ಮಾತಾಡ್ತಾಳೆ ನೋಡು. ಇವಳಿಗೇನು ಬಂದಿರೋದು ಹಿಂಗೆ ರೋಗ ಹೊಸಕೊಂದು ಹಬ್ಬದಲ್ಲಿ? ಹೆಂಗಾದ್ರೂ ಕೂತ್ಕೊಂಡು ಹಾಡ್ಬಿದ್ದೋಗು. ರಾಣಿ ಆಂಟಿ ಇದ್ಯಾಕೆ ಹಿಂಗೆ ಕೂತಿದ್ದೀರಿ? ಏನಾಯ್ತು? ಅಮ್ಮನ ಹತ್ರ ಏನೋ ಬರೋಕ್ಕೆ ಹೇಳಿದ್ರಂತೆ ನನ್ನ, ಅದಕ್ಕೆ ಬಂದೆ. ಏನಾಯ್ತು? ಓ ನಂದೀಶ ಬಂದಪ್ಪ, ಬಾ ನಿನಗೆ ಕಾಯ್ತಾ ಇದ್ದೆ. ಬಾ ಕುತ್ಕೋಬಪ್ಪ. ಯಾಕಂಟಿ ಏನಾಯ್ತು? ಯಾಕೆ ಇಷ್ಟು ಬೇಜಾರಾಗಿದ್ದೀರಿ? ಏನಾದರೂ ಪ್ರಾಬ್ಲಮ್ಮಾ? ಏನಾಯ್ತು ಆಂಟಿ? ನೀನೇ ಹೇಳಬೇಕು ನಂದೀಶ, ನೀನೇ ಹೇಳ್ಬೇಕು. ಅದಕ್ಕೆ ನಾನು ನಿನ್ನೆ ಬರೋಕ್ಕೆ ಹೇಳಿದೆ. ಯಾಕೋ ಮನ್ಸಿಗೆ ನಮ್ದಿನೇ ಇಲ್ಲ ಕಣ್ ನಂದೀಶ. 3 ದಿನದಿಂದ ನವ್ಯ ಸರಿಯಾಗಿ ಫೋನು ಮಾಡಿಲ್ಲ, ಮಾತಾಡ್ತಾನೂ ಇಲ್ಲ. ನೆನ್ನೆ ನಾನೇ ಫೋನ್ ಮಾಡಿದೆ, ಮೈಸೂರಿಗೆ ಬರ್ತೀವಿ ಕಣವ, ಬಟ್ಟೆ ತೆಗಿಬೇಕು ನಿನಗೂ ನಿನ್ನ ಗಂಡಂಗೂ ಒಡವೆಗಳು ತೆಗಿಬೇಕು ಅಂತ. ಅದಕ್ಕೂ ಅವ್ರು ಸರಿಯಾಗಿ ಮಾತಾಡಲಿಲ್ಲ. ಎಂಥದ್ದು ಒಡವೆನೂ ಬೇಡ, ಸೀರೆನೂ ಬೇಡ, ಬಟ್ಟೆನೂ ಬೇಡ, ಏನು ಬೇಡ, ಫೋನ್ ಇಡಮ್ಮ ನೀನು ಮೊದಲು ಅಂತ ಏನೋ ರೇಗ್ಬಿಟ್ಲು ಕಣಪ್ಪ. ಯಾಕೋ ಸರಿಯಾಗಿ ಮಾತಾಡ್ತಾ ಇಲ್ಲ. ಏನೋ ಅವ್ರ ವಾಯ್ಸಲ್ಲಿ ಏನೋ ಬೇಜಾರು ನೋವು ಅನ್ನೋ ಥರ ಅನ್ನಿಸ್ತದೆ ನನಗೆ. ಕೇಳಿದ್ರೆ ಹೇಳ್ಕೊತಾನೂ ಇಲ್ಲ. ಏನೋ ಮದುವೆ ಆಗಿ ಈಗ ಹೊಸ್ದಾಗಿ ಮದುವೆ ಆಗೋಳೆ, ಏನು ಪ್ರಾಬ್ಲಮ್ಮು ಏನು ಅಂತಲೂ ಗೊತ್ತಾಯ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡಿ ನನಗೂ 3 ದಿನದಿಂದ ಸಾಕಾಯಿತು. ನಿಮ್ಮ ಅಂಕಲ್ಗೆ ನಡ್ರಿ ಹೋಗಿ ನೋಡ್ಕೊಂಡಾರೆ ಬರೋಣ ಅಂದರೆ, ಅಯ್ಯೋ ಏನೂ ಇಲ್ಲ ಚೆನ್ನಾಗೇ ಇರ್ತಾಳೆ, ನೀನು ಸುಮ್ಮನೆ ಇಲ್ದಿರೋದೆಲ್ಲ ಮಾತಾಡ್ತಿದ್ದಿ ಹಾಗೆ ಹಿಂಗೆ ಅಂತಾರೆ ಕಣಪ್ಪ ನಂದೀಶ. ನನ್ನ ಮನಸ್ಸಿಗೆ ಯಾಕೋ ಸಮಾಧಾನವೇ ಇಲ್ಲ ಕಣಪ್ಪ. ಅಯ್ಯೋ ಆಂಟಿ ಬಿಡಿ, ಅದಕ್ಕೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ, ಚೆನ್ನಾಗಿರ್ತಾಳೆ. ನೀವು ಯಾಕೆ ಅಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ಅಂಥದ್ದೇನೋ ಇದ್ರೆ ಅವಳೇ ಹೇಳ್ತಿದ್ಲಲ್ವಾ ನವ್ಯನೇ. ಅವಳು ಹೇಳ್ಕೊತಾ ಇಲ್ಲ ಕಣಪ್ಪ, ಅವಳು ಹೇಳ್ಕೊತಾ ಇಲ್ಲ. ಅದಕ್ಕೆ ತಾನೇ ನೀನು ಬರೋಕ್ಕೆ ಹೇಳಿದ್ದು ನಾನು. ಅವಳು ಹೇಳ್ಕೊಂಡಿದ್ರೆ ಯಾಕಪ್ಪ? ಅವಳು ಹೇಳ್ಕೊತಾ ಇಲ್ಲ. ಅವಳ ಮನಸ್ಸಲ್ಲಿ ಏನೋ ಬೇಜಾರದೆ ನೋವದೆ, ಅವಳು ಏನೂ ಹೇಳ್ಕೊತಾ ಇಲ್ಲ. ನೋಡಿ ನಂದೀಶ, ನನಗೇನೋ ನಿನಗೆ ಗೊತ್ತು ಅಂತ ನನ್ನ ಮನಸ್ಸು ಕನಿಸ್ತದೆ. ಅದೇನಾದರೂ ಇದ್ರೆ ಅಂತವೇ ಹೇಳ್ಕೊಪ್ಪ. ನಿನ್ನ ಅಮ್ಮಯ್ಯ ನನ್ನ ಕೈಲಿ ಹೇಳ್ಕೊ. ಅವ್ರ ಅಜ್ಜಿ ತಾತಂಗೂ ಬೇಡ, ಅವ್ರ ಅಪ್ಪಂಗೂ ಬೇಡ. ಅದೇನು ಅಂತ ನನ್ನ ಹತ್ರ ಹೇಳು. ನಾನು ಅವಳ ಮನ್ಸಿಗೆ ಸಮಾಧಾನ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ ಅದೇನು ಅಂತ. ಅವಳು ಯಾಕೋ ಸರಿಗಿಲ್ಲ ಕಣಪ್ಪ ಮನ್ಸೋಡ್ದು. 3-4 ದಿನದಿಂದ ನಾವು ಸರಿಯಾಗಿ ಮಾತಾಡ್ತಾನೆ ಇಲ್ಲ. ನನಗೆ ಗೊತ್ತಾಯ್ತದೆ ನನ್ನ ಮಗಳು ಹೆಂಗೆ ಇದ್ದಾಗ ಹೆಂಗೆ ಮಾತಾಡ್ತಾಳೆ ಏನು ಅಂತ. ನೋಡು ನಂದೀಶ, ನಿಂದ ಅಮ್ಮಯ್ಯ ಅವಳು ಇರೋಳೊಬ್ಳು ನಮಗೆ. ಅವಳು ಚೆನ್ನಾಗಿರ್ಬೇಕು ಅಂತಲೇ ನಾವು ಅವಳು ನಮ್ಗೆ ಹೇಳ್ದೆ ಮದುವೆ ಆದರೂ ಅವಳು ಖುಷಿಯಾಗಿರಲಿ ಅಂತ ನಾವೇ ಒಪ್ಕೊಂಡು ಸುಮ್ಮನೆ ಆಗಿದ್ದೀವಿ. ಆದರೆ ಬೇರೆ ಏನಾದರೂ ತೊಂದರೆ ಇದ್ದರೆ ನೀನು ಹೇಳು ನಂದೀಶ, ಅದೇನು ಅಂತ ದಯವಿಟ್ಟು ನನ್ನ ಹತ್ರ ಹೇಳು. ಹಂಗೇನಿಲ್ಲ ಆಂಟಿ, ಏನಿಲ್ಲ ಬಿಡಿ. ಇದು ನೀನು ಫೋನ್ ಮಾಡ್ತೀನಿ ಅಂದಿಲ್ಲಪ್ಪ, ವರುಣ ಕೆಲಸ ಕೊಡಿಸಿದ್ಮೇಲೆ ಹೋಗಿಲ್ವಾ ನೀನು? ಇಲ್ಲೇ ಇದೆಯಲ್ಲ, ಅದೇನೋ ಕೆಲಸಕ್ಕೆ ಕೇಳ್ತೀನಿ ಫೋನ್ ಮಾಡ್ತೀನಿ ಅಂತಿದ್ನಲ್ಲ, ಕಂಪ್ನಿಲಿ ಕೆಲಸ ಕೊಡಿಸ್ಲಿಲ್ವಾ? ಇಲ್ಲೇ ಇದೀನಂತೆ ನೀನು? ಅಯ್ಯೋ ಆಂಟಿ, ಅವನು ಯಾವ ಕೆಲಸ ಕೊಟ್ಟವನು? ಅವನಿಗೆ ಕೆಲಸ ಇಲ್ಲ, ನಮ್ಗೆ ಕೆಲಸ ಕೊಡ್ತಾನೆ ಅವನು. ಏನು ಅವನಿಗೆ ಕೆಲಸ ಇಲ್ವಾ? ಅಯ್ಯೋ ಆಂಟಿ, ಕ್ಷಮಿಸ್ಬಿಡಿ, ಏನೇನೋ ಹೇಳ್ಬಿಟ್ಟೆ. ಹಂಗಲ್ಲ, ಕೊಡ್ತೀನಿ ಅಂತ ಹೇಳೋರೆ. ಹೋಯ್ತೀನಿ. ನಂದೀಶ, ನಿನ್ನ ಕಾಲಿಗೆ ಬಿದ್ದುಬಿಡ್ತೀನಿ ಬೇಕಾದ್ರೆ. ದೊಡ್ಡಳಾದ್ರೂ ಪರವಾಗಿಲ್ಲ, ನಿಮ್ಮ ಅವ್ವನ ಸ್ಥಾನದಲ್ಲಿದ್ರೂ ಪರವಾಗಿಲ್ಲ. ನಿನ್ನ ಕಾಲಿಗೆ ಬಿದ್ದು ಇದು ಮಾಡಿಬಿಡ್ತೀನಿ. ಏನು ಅಂತ ಹೇಳು ನಂದೀಶ, ನಿಂದ ಅಮ್ಮಯ್ಯ. ನೀನು ಸುಮ್ಮನೆ ಹಿಂಗೆ ಹೇಳೋದಿಲ್ಲ. ನಿನ್ನ ಮನಸ್ಸಲ್ಲಿರೋ ಮಾತೆ ಬಾಯಿಗೆ ಬಂದಿತ್ತು. ಅವನಿಗೆ ಕೆಲಸ ಅಂದರೆ ಏನಪ್ಪ? ಏನು ಹಂಗಂದ್ರೆ ನೀನು ಕೆಲಸ ಕೊಡಿಸ್ತೀನಿ ಅಂದಿದ್ರಲ್ಲ, ಏನು ಹೇಳು ನಂದೀಶ, ನಿನ್ನ ಕಾಲಿಗೆ ಬೀಳ್ತೀನಿ. ಏನು ಹೇಳು? ನಿನಗೆ ಹೇಳಿಲ್ಲ ಅಂದರೆ ನನ್ನ ಮೇಲೆ ಹಣೆ ಕಣಪ್ಪ. ನೀನು ಯಾವತ್ತೂ ನೀನು ನನ್ನ ಮಕ್ಕನೇ ನೋಡ್ಬಿಡ್ಬೇಕಾರೆ. ನೀನು ಹೇಳು ನಂದೀಶ, ಅದೇನು ಹೇಳಪ್ಪ. ಅಯ್ಯೋ ಆಂಟಿ, ಅದು ಹೆಂಗೆ ಹೇಳೋದು ಅಂತ ನನಗೆ ಗೊತ್ತಾಯ್ತಾ ಇಲ್ಲ ಆಂಟಿ. ಹೇಳ್ಬೇಕೋ ಬೇಡವಾ ಅನ್ನೋದು ಗೊತ್ತಾಯ್ತಾ ಇಲ್ಲ. ನವ್ಯ ಏನಾದರೂ ಅನ್ಕೋತಾಳೆ ಆಂಟಿ, ಅವಳು ಬೇಜಾರು ಮಾಡ್ಕೋತಾಳೆ. ಸರಿ ನಿಂದ ಅಮ್ಮಯ್ಯ ಕನ್ನಡೀಶ, ನೀನು ಹೀಗೆಲ್ಲ ಮಾತಾಡೋಕ್ಕೆ ಹೋಗ್ಬೇಡ. ಏನು ಅಂತ ಹೇಳು ನನ್ನ ಹತ್ರ ಹೇಳು, ನಾನು ಸರಿ ಮಾಡ್ತೀನಿ. ನಾನು ನನ್ನ ಮಗಳನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ. ನಾನು ಎಂಥ ಪರಿಸ್ಥಿತಿಯೂ ನಾನು ನನ್ನ ಮಗಳನ್ನ ಬಿಟ್ಕೊಡೋದಿಲ್ಲ. ಅದೇನು ಹೇಳು ನಂದೀಶ, ಅದೇನು ಹೇಳು? ಅದು ಆಂಟಿ ಆಯಿತು ಬಿಡಿ, ಹೇಳ್ತೀನಿ. ನಿಮ್ಮ ಹತ್ರ ಹೇಳ್ಕೊಳ್ತಾನೆ ಪಾಪ ಅವಳೇ ಕಷ್ಟ ಅನ್ಭವಿಸ್ತಾಳೆ, ಒದ್ದಾಡ್ತಾವಳೆ ಒಬ್ಬಳೆ ಕಣಂಟಿ. ನಿಮ್ಗೆ ಹೇಳಿದ್ರೆ ನೀವಾದ್ರೊಳಗೆ ಸಮಾಧಾನ ಮಾಡಿ ಅಷ್ಟೇ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಹೇಳಲೇಬೇಕು ಅಂತ ಪರಿಸ್ಥಿತಿ ಬಂದ್ಬಿಟ್ಟೈತೆ. ಪಾಪ ನವ್ಯ ಒಬ್ಬಳೆ ಮನಸ್ಸಲ್ಲಿ ನೋವು ಇಟ್ಕೊಂಡು ಯಾರಾದ್ರೂ ಹೇಳ್ಕೊಳ್ತೆ ತುಂಬ ಕಷ್ಟಪಡ್ತಾವಳೆ ಕಣಂಟಿ. ಅವಳ ಕಷ್ಟ ನನ್ನ ಕೈ ನೋಡೋಕ್ಕಾಯ್ತಿಲ್ಲ. ನಾನು ಹೋಗಿ ಬೆಂಗಳೂರಿಗೆ ಹೋಗಿದ್ದೆ. ಅವ್ರ ಆಫೀಸ್ ಹತ್ರ ಹೋಗ್ಬಿಟ್ಟು, ಭವ್ಯ ಅಂತ ಅವಳು ನನ್ನ ಫ್ರೆಂಡೇ, ಹೋಗ್ಬಿಟ್ಟು ಮಾತಾಡಿ ಸಮಾಧಾನ ಮಾಡಿದು. ಆದರೆ ಅವಳು ಸಮಾಧಾನ ಆಯ್ತಿಲ್ಲ ಕಣಂಟಿ, ತುಂಬ ಬೇಜಾರು ಮಾಡ್ಕೊಬಿಟ್ಟವಳೆ. ಏನು ಮಾಡೋದು? ನಾನು ನಿಮ್ಗೆ ಹೇಳ್ಬೇಕು ಅಂದ್ಕೊಂಡೆ 3-4 ದಿನದಿಂದ. ಅವಳು ಹೇಳ್ಬೇಡ, ನಾನು ಯಾವಾಗಲಾದ್ರು ಒಳ್ಳೆ ಟೈಮ್ ನೋಡಿ ಹೇಳ್ತೀನಿ, ಅವ್ರು ಸುಮ್ಮನೆ ಬೇಜಾರು ಮಾಡ್ಕೋತಾರೆ ಅಂತಂದ್ಲು. ಅದಕ್ಕೆ ಸುಮ್ಮನೆ ಅದೇ. ಆದರೆ ನೀವು ಇಷ್ಟು ಕೇಳ್ತಾ ಇದ್ರ ಮೇಲೂ ನಾನು ಹೇಳಿಲ್ಲ ಅಂದರೆ ತಪ್ಪಾಯ್ತಿದೆ ಕಣಂಟಿ.
ಏನಪ್ಪ ಏನಂತದು ಏನಾಗಿರೋದು ಈಗ ಅವಳಿಗೆ ಏನು ಅಂತ ಹೇಳು ಏನು ಅಂತ ಹೇಳಿ ದಿವಸ ಎಂಥ ಪರಿಸ್ಥಿತಿ ಬಂದರೂ ನಾನು ಅವಳ ಜೊತೆ ಇರ್ತೀನಿ ಕಣಪ್ಪ. ನನ್ನ ಮಗಳು ತುಂಬ ಪ್ರೀತಿಯಿಂದ ಸಾಕ್ಬಿಟ್ಟಿವಿ ಚಿಕ್ಕ ವಯಸ್ಸಿಂದ. ಅವಳು ಇರೋದೇ ಒಬ್ಳು ಕಣಪ್ಪ ನಮಗೆ. ಅವಳೊಬ್ಳು ನಮ್ಮ ಜೊತೆ ಇಲ್ಲಿದ್ರೆ ಅಷ್ಟೇ ಸಾಕು ನಮಗೆ. ಅದೇನು ಹೇಳು ದಿವಸ. ಅದೇ ಆಂಟಿ, ವರುಣ ಅವನಲ್ಲ, ವರುಣ ನವೀನ್ ಮದುವೆ ಆಗವನಲ್ಲ, ಅವನು ಒಳ್ಳೆಯವನಲ್ಲ ಕಣಂಟಿ, ತುಂಬ ಕೆಟ್ಟವನವನು. ಇವಳು ಭವ್ಯ ಅಲ್ವಾ, ಭವ್ಯ ಅದೇ ನವೀನ್ ಫ್ರೆಂಡು, ಅವಳನ್ನೂ ಮದುವೆ ಐತೀನಿ ಅಂತ ಹೇಳಿ ಒಂದು ಮಗು ಕೊಟ್ಟು ಮೋಸ ಮಾಡಿಬಿಟ್ಟ. ಆ ಹುಡುಗಿಗೂ ಪಾಪ ಒಂದು ಮಗು ಐತೆ, ಆ ಹುಡುಗಿ ಬೇರೆ ಯಾರನ್ನೂ ಮದುವೆ ಆಗಿಲ್ಲ, ಹಂಗೆ ಐತೆ ಪಾಪ. ಆ ಹುಡುಗಿಗೆ ತುಂಬ ಒಳ್ಳೆ ಹುಡುಗಿ, ಆ ಹುಡುಗಿಗೂ ಮೋಸ ಮಾಡಿಬಿಟ್ಟ ಹಿಂಗೆ ಸುಳ್ಳು ಹೇಳಿ. ಅವನಿಗೆ ಯಾವ ಆಸ್ತಿ ಅಂತಸ್ತು ಕಂಪ್ನಿ ಎಲ್ಲ ಏನೂ ಇಲ್ಲ ಕಣಂಟಿ, ಎಲ್ಲ ಸುಳ್ಳು. ಅವ್ನಿಗೆ ಇರೋಕ್ಕೆ ಒಂದು ಮನೆಯೂ ಇಲ್ಲ, ಏನೋ ಒಂಚೂರು ಓದ್ಕೊಂಡು ಅಲ್ಲೊಂದು ಕೆಲಸ ತಗೊಂಡವನ್ನ ಅಷ್ಟುಬಿಟ್ರೆ ಬೇರೆ ಏನೂ ಇಲ್ಲ ಅವನಿಗೆ. ಎಲ್ಲೋ ಹಾಸ್ಟ್ಲಲ್ಲೋ ಅಲ್ಲಿ ಇಲ್ಲಿ ಬಿದ್ಕೊಂಡಿರ್ತಾನೆ. ಏನಂದರೆ ಏನು ಗೊತ್ತಿಲ್ಲ ಕಣಂಟಿ ಅವನಿಗೆ, ಅಪ್ಪ ಅಮ್ಮನೂ ಇಲ್ಲ, ಅನಾಥ. ಅವನ್ನ ಹೋಗಿ ನವ್ಯ ನಂಬಿ ಮೋಸ ಹೋಗ್ಬಿಟ್ಟವಳೆ ಕಣಂಟಿ. ಅದೊಂದು ಮನೆ ಅಂದರೆ ಅದು ಯಾವುದೋ ಬೆಂಗಳೂರಲ್ಲಿ ದೊಡ್ಡ ಮನೆ ಅಂತ ಅಲ್ಲಿಗೂ ಕರ್ಕೊಂಡು ಹೋಗಿದ್ದ ಕಣಪ್ಪ ನಮ್ಮ. ನಾವು ಹೋಗಿದ್ದು ಅವ್ರ ಅಪ್ಪ ಅಮ್ಮ ಅಂತ ಯಾರೇನೋ ಪರಿಚಯ ಮಾಡ್ಕೊಟ್ನಲ್ಲಪ್ಪ. ಅವರೆಲ್ಲ ಯಾರಪ್ಪ ಮತ್ತೆ? ಅವರೆಲ್ಲ ಸುಳ್ಳು ಕಣಂಟಿ, ಸುಳ್ಳು. ಅದು ಶೂಟಿಂಗ್ ಮನೆ ಅಂತೆ. ಒಂದು ದಿನಕ್ಕೆ ಬಾಡಿಗೆ ತಗೊಂಡು ಅಲ್ಲಿ ಅವ್ರ ಅಪ್ಪ ಅಮ್ಮ ಅಂತ ಇದ್ರಲ್ಲ, ಅವರೆಲ್ಲ ನಾಟಕ ಮಾಡ್ತಾರಲ್ಲ, ನಾಟಕ ಕಂಪ್ನಿಯವರಂತೆ. ನವ್ವಿಂಗೂ ಗೊತ್ತಿಲ್ಲ ಪಾಪ, ನವ್ವಿಂಗೂ ಸುಳ್ಳು ಹೇಳಿ ಮೋಸ ಮಾಡವನೆ. ನವ್ವಿಂಗೂ ಪಾಪ ನೆನ್ನೆ ಮನೆ ಗೊತ್ತಾಗಿರೋದು ಅವಳಿಗೂ ಗೊತ್ತಿಲ್ಲ ಇದೆಲ್ಲವ. ಅವಳನ್ನು ನಂಬಿಸಿ ಹಿಂಗೆಲ್ಲ ಮಾಡೋನೆ ಪಾಪ. ಭವ್ಯಂಗೆ ಗೊತ್ತಿತ್ತು, ಆದರೆ ಭವ್ಯ ಎಷ್ಟು ಹೇಳಿದ್ರು ನವ್ಯ ಕೇಳಿಲ್ಲ. ಇವನು ವರುಣ ಹೇಳ್ಕೊಟ್ಬಿಟ್ಟಿದ್ದಂತೆ ಭವ್ಯ ಏನು ಹೇಳಿದ್ರು ಕೇಳಬೇಡ ನವ್ಯ ಅಂತ. ಹಂಗಾಗಿ ಅವಳು ಕೇಳಿಲ್ಲ ಪಾಪ. ಭವ್ಯ ಸುಮಾರು ಸತಿ ಟ್ರೈ ಮಾಡೋಳೆ ಅವನಿಂದ ಇವಳನ್ನ ದೂರ ಇಡಬೇಕು ಅಂತ, ಅದಾಗಿಲ್ಲ ಕಣಂಟಿ. ಅಯ್ಯೋ ದೇವ್ರೇ, ಅವನ ಮನೆ ಹಾಳಾಗ, ಅವನು ಬರಬಾರ್ದು ಬಂದು ಹೋಗ. ಅಯ್ಯೋ ಪಾಪಿ, ನನ್ನ ಮಗಳಿಗೆ ಮೋಸ ಮಾಡ್ಬಿಟ್ನ. ಅಯ್ಯೋ ನನ್ನ ಮಗ ಹೆಂಗಿದಪ್ಪ, ತಡ್ಕೊಂಡು ಇದ್ನೆಲ್ಲವ, ಹೆಂಗಿದವ. ಅಯ್ಯೋ ತುಂಬ ಬೇಜಾರಾಗ್ಬಿಟ್ಟವಳೆ ಕಣಂಟಿ, ತುಂಬ ಬೇಜಾರು ಮಾಡ್ಕೊಬಿಟ್ಟವಳೆ. ಯಾವಾಗಲೂ ಅಳ್ತಾ ಇರ್ತಾಳೆ. ಅಯ್ಯೋ ನಾನುವೇ ಭವ್ಯನು ಎಷ್ಟು ಸಮಾಧಾನ ಮಾಡೋಕ್ಕೆ ನೋಡಿದ್ರು ಸಮಾಧಾನ ಆಗಲಿಲ್ಲ. ಸರಿಯಾಗಿ ಊಟನೂ ಮಾಡಲ್ವಂತೆ, ತಿಂಡಿನೂ ತಿನ್ನೋದಿಲ್ವಂತೆ. ಭವ್ಯ ಫೋನ್ ಮಾಡಿದ್ಲು ನನಗೆ, ಯಾವಾಗಲೂ ಅಳ್ತಾ ಇರ್ತಾಳಂತೆ. ಆಫೀಸಲ್ಲೂ ಚೇಂಬರಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳಂತೆ. ಅವಳಿಗೆ ಅವನಿಂದ ಮೋಸ ಹೋದೆ ಅನ್ನೋದಕ್ಕಿಂತ ನಿಮಗೆಲ್ಲ ಮೋಸ ಮಾಡಿಬಿಟ್ನಲ್ಲ ನಾನು ಅನ್ನೋದೇ ಅವಳಿಗೆ ಬೇಜಾರು. ನಮ್ಮ ಅಪ್ಪ ಅಮ್ಮಗೆ ಮೋಸ ಮಾಡಿಬಿಟ್ಟೆ. ಹೆಂಗೋ ಈಗ ಆದರೂ ಖುಷಿಯಾಗಿದ್ದರು, ಈಗ ಮತ್ತೆ ಅವ್ರಿಗೆ ಇದೆಲ್ಲ ಗೊತ್ತಾಗಿ ನೋವು ಕೊಡಬೇಕಲ್ಲ, ದುಃಖ ಕೊಡಬೇಕಲ್ಲ. ಅವ್ರು ಎಷ್ಟು ಅಂತ ಸಹಿಸ್ಕೋತಾರೆ ಅಂತ ನಿಮ್ಮ ಬಗ್ಗೆ ಯೋಚನೆ ಮಾಡಿನೇ ಅವಳು ಇನ್ನೂ ಜಾಸ್ತಿ ಕೊರಗ್ತಾವಳೆ ಕನ್ನಂಟಿ. ಅಯ್ಯೋ ಬೇಡ ಕಣಪ್ಪ, ಅವಳು ಕುರ್ಗೋದು ಬೇಡ, ಅವಳು ದುಃಖ ಪಡೋದು ಬೇಡ ಕಣಪ್ಪ, ಬೇಡ, ಯಾವನು ಬೇಡ ಕಣಪ್ಪ. ನನ್ನ ಮಗಳು ಒಬ್ಳು ಇರಲಿ ನಮ್ಮ ಜೊತೆ. ನನ್ನ ಮಗಳು ಒಬ್ಳು ಚೆನ್ನಾಗಿ ಬದುಕಿದ್ರೆ ಅದೇ ಸಾಕು ಕಣಪ್ಪ, ಅದೇ ಸಾಕು. ನಮ್ಗೆ ಕೇಳ್ದೆ ಹೋಗಿ ಮದುವೆ ಆಗ್ಬಿಟ್ಲು. ಹೆಂಗೋ ಒಂದು ಒಳ್ಳೆ ಕಡೆ ಆಗೋಳಲ್ಲ ಅಂತ ಸಂತೋಷ ಪಡ್ತಿದ್ದೋ. ಈಗ ಮತ್ತೆ ಹಿಂಗಾಯ್ತಲ್ಲಪ್ಪ, ಏನಪ್ಪ ಮಾಡೋದು ನನ್ನ ದಿವಸ, ಏನು ಮಾಡೋದು ನನ್ನ ದಿವಸ. ನಿನ್ನ ಕೈ ಮುಗಿತೀನಿ, ನಾನು ಕರ್ಕೊಂಡೋಗಪ್ಪ, ನಾನು ಕರ್ಕೊಂಡೋಗು. ಅವಳು ಇರೋ ಜಾಗಕ್ಕೆ ನಾನು ಕರ್ಕೊಂಡೋಗು ನನ್ನ ದಿವಸ. ಹ್ಞೂ ಆಂಟಿ, ಕರ್ಕೊಯ್ತೀನಿ, ಸುಮ್ಮನೆ ಹೇಳ್ಬೇಡಿ. ಅಂಕಲ್ಗೆ ಈಗಲೇ ಏನೂ ಹೇಳಕ್ಕೆ ಹೋಗಬೇಡಿ. ಅಜ್ಜಿ ತಾತಂಗೂ ಏನೂ ಹೇಳ್ಬೇಡಿ. ನವೀನ ನೋಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು, ನನ್ನ ದಿವಸ ಹೋಯ್ತಾನಂತೆ ಬೆಂಗಳೂರಿಗೆ, ಹೋಗಿದ್ದು ಬರ್ತೀನಿ ನೋಡಿಕೊಂಡು ಅಂತ ಹೇಳ್ಬಿಟ್ಟು. ಈಗ ಹೆಂಗಿದ್ರು ನಾನು ನಂದಿಸ ಅವನು ವರುಣ ಕೆಲಸ ಕೊಡ್ತೀನಿ ಅಂತ ಹೇಳಿದ್ನಲ್ಲ, ಅಂಕಲ್ಗೆ ಗೊತ್ತಲ್ಲ, ಹಂಗೆ ಹೇಳಿ ಅವ್ರ ಕಂಪ್ನಿಗೆ ಹೋಯ್ತಾ ಇದ್ದಾನಂತೆ. ನಂದಿಸ ಅದೇನೋ ನೋಡ್ಕೊಬರೋಕ್ಕೆ ಕೆಲಸ ಕೊಡ್ತೀನಿ ಅಂದಿದ್ರಲ್ಲ, ಅಲ್ಲಿಗೆ ನಾನು ಹೋಗ್ಬಿಟ್ಟು ನವೀನ್ ನೋಡ್ಕೊಂಡು ಬರ್ತೀನಿ, ಹೋಗ್ಬಿಟ್ಟು ಹಬ್ಬಕ್ಕೂ ಬರ್ನಿಲ್ವಲ್ಲ ಅಂತ ಹೇಳ್ಬಿಟ್ಟು ಅಂಕಲ್ಗೆ ಬೆಳಿಗ್ಗೆ ಬನ್ನಿ ನನ್ನ ಜೊತೆ, ನಾನು ಕರ್ಕೊಂಡು ಹೋಗ್ತೀನಿ. ನೀವಾದರೂ ಮಾತಾಡಿದ್ರೆ ಅವಳು ಸಮಾಧಾನ ಆಗ್ಬೋದು. ಸರಿ ಕಣಪ್ಪ, ಸರಿ ಸರಿ ಆಂಟಿ, ಆಯಿತು, ನಾನು ಬರ್ತೀನಿ. ನೀವು ಬೆಳಿಗ್ಗೆ ರೆಡಿಯಾಗಿರಿ, ಹಾಂ, ಬಂದು ಕರ್ಕೊಯ್ತೀನಿ. ಅಯ್ಯೋ ದೇವ್ರೆ, ನನ್ನ ಮಗಳಿಗೆ ಯಾಕಪ್ಪ ಇಂಥ ಶಿಕ್ಷೆ ಕೊಡ್ತಾಯಿದ್ದಿ? ನನ್ನ ಮಗ ಏನಪ್ಪ ಮಾಡಿತ್ತು ನಿನಗೆ? ಯಾಕಪ್ಪ ನನ್ನ ಮಗಳಿಗೆ ಹಿಂಗೆ ಶಿಕ್ಷೆ ಕೊಟ್ಟಿದ್ದಿ? ಅಯ್ಯೋ ನನ್ನ ಮಗ ಒಂದು ಕಷ್ಟ ನೋವು ನೋಡ್ತಾಳಲ್ಲ ಕಣಪ್ಪ ಚಿಕ್ಕ ವಯಸ್ಸಿಂದ. ರಾಣಿ ಮಹಾರಾಣಿ ಬೆಳ್ಸಂಗೆ ಬೆಳೆಸಿದ್ದೀನಿ ನನ್ನ ಮಗಳನ್ನ, ಅವಳಿಗೆ ಯಾಕಪ್ಪ ಇಂಥ ಕಷ್ಟ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡುತ್ತಾ ಇರೋರಿಗೆ ತುಂಬ ಥ್ಯಾಂಕ್ಸ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.